ಅಲ್ಲ ಮಗ, ಇವತ್ತು ಎಸ್ ಆರ್ ಎಚ್ ಅವರು ಅದು ಹೆಂಗ್ ಸೋತ್ರು ಅಂತ ಮೊದಲನೇ 10 ಓವರ್ ಆಡಿದ ರೀತಿ ನೋಡ್ತು ಅಂತಂದ್ರೆ ಬ್ಯಾಟಿಂಗ್ನ ಇಲ್ಲ ಅಮ್ಮ, ಇವ್ರು ಹೊಡಿತಾರೆ ಒಂದು ಪಕ್ಕ ಒಂದು 200 ಮೇಲೆ ಹೊಡಿತಾರೆ. ಸಖತ್ತಾಗಿದೆ ಬ್ಯಾಟಿಂಗ್ ಆಡೋದಕ್ಕೆ. ವಿಕೆಟ್ ನಜ್ಜಿ ಕ್ರೇಜಿ ಆಗಾಡ್ತಾವ್ರೆ. 1 ವಿಕೆಟ್ನ ಕಳ್ಕೊಂಡವ್ರು ಅಷ್ಟೇ ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ 105ಕ್ಕೆ 1 ವಿಕೆಟ್ನ ಕಳ್ಕೊಂಡಿದ್ದಂಥ ಎಸ್ ಆರ್ ಎಚ್ ಫಿನಿಶ್ ಮಾಡ್ತಾರೆ 165ಕ್ಕೆ ಆಲ್ ಔಟ್ ಆಗ್ಬಿಟ್ಟು 55 ರನ್ಗೆ 9 ವಿಕೆಟ್ನ ಕಳ್ಕೊಂಡಿರುವಂಥ ಎಸ್ ಆರ್ ಎಚ್ ಎಂಥ ಬಿಗ್ಗೆಸ್ಟ್ ಕೊಲ್ಯಾಪ್ಸ್ ಆದ್ರು ಅಂತ. 55 ರನ್ನಿಗೆ 9 ವಿಕೆಟ್ನ ಕಳ್ಕೊಂಡಿದ್ದಾರೆ ಗುರು. ಎಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು, ಸಖತ್ತಾಗಿ ಪಿಕ್ಕಾದಂಥ ಓಪನಿಂಗ್ ಪಾರ್ಟ್ನರ್ಶಿಪ್. ಒಂದು ರೇಂಜಿಗೆ ಅಭಿಷೇಕ್ ಶರ್ಮಾ ಅವ್ರು ಬೇಗ ಔಟ್ ಆದ್ರೂ ಸಹ ಒಂದು ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಿಲ್ಡ್ ಆಗಿದ್ದು ಅಂದ್ರೆ ಟ್ರಾವೆಲ್ಸ್ ಹಿಡಿದು ಜೊತೆಗೆ ಇಶಾನ್ ಕಿಶಾನ್ದು ಸಖತ್ತಾಗಿ ಪಿಕ್ ಆಯಿತು ಪಾರ್ಟ್ನರ್ಶಿಪ್. ಒಂದೇ ವಿಕೆಟ್ನ ಪೋಪ್ಲೆಲ್ ಕಳ್ಕೊಳ್ತಾರೆ. ಸಖತ್ತಾಗೆ ಪಾರ್ಟ್ನರ್ಶಿಪ್ಪು ಚೆನ್ನಾಗೇ ಒಂದು ರೇಂಜಿಗೆ ಇರುತ್ತೆ. ಪೋಪ್ಲೆಲ್ ಆಲ್ಮೋಸ್ಟ್ ಒಂದು ಕ್ಲೋಸ್ ಟು ಒಂದು 60 ರನ್ಸು 60 to 70 ರನ್ಸ್ನ ಉಳಿದಿರ್ತಾರೆ. ಸಖತ್ತಾಗೇನೆ ಬರುತ್ತೆ ಪೋಪ್ಲೆಲ್ಲಿ ರನ್ಸ್ನು ಕೂಡ. 1 ವಿಕೆಟ್ನ ಕಳ್ಕೊಂಬಿಟ್ಟು ಇವರು ಕೊಲ್ಯಾಪ್ಸ್ ಆಗ್ತಾರಲ್ಲ, ಬಿಗ್ಗೆಸ್ಟ್ ಕೊಲ್ಯಾಪ್ಸ್ ಆಗ್ತಾರಲ್ಲ. ವರುಣ್ ಚಕ್ರವರ್ತಿಗೆ 3 ವಿಕೆಟ್ನ ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಪ್ಕಮಿಂಗ್ ಮ್ಯಾಚ್ ಬೇರೆ ಇದೆ. ಸೊ ನನಗೆ ಇವತ್ತು ಹೆಂಗೆ ಸೋತರು ಅಂತ ಅನ್ನಿಸ್ತಿದೆ ಗುರು. ಈ ಕೊಲ್ಯಾಪ್ಸ್ ಆಗಿದ್ದನೇ ಸೋತಿದ್ದು, ಬೇರೆ ಏನೂ ಇಲ್ಲ. ಸನ್ರೈಸ್ ಹೈದರಾಬಾದ್ ಅವರು ಅವರ ಹೋಮಲ್ಲಿ ಡಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ 10 ಓವರ್ ಆಗಿದ್ದ ರೀತಿ ನೋಡ್ತು ಅಂತಂದರೆ ಏನು ಆಡಿದ್ರು ಟ್ರಾವೆಲ್ಸ್ ಹೆಡ್ಡು. ಲಾಸ್ಟ್ ಮ್ಯಾಚು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು, ಈ ಮ್ಯಾಚು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಅದಕ್ಕಿಂತ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಬೇಗ ಔಟ್ ಆದರು, ಅವರೇ ಬೇಗ ಔಟ್ ಆಗ್ತಾವ್ರೆ. ಮುಂಚೆ ಅವರೇ ನೆಟ್ಗಾಡೋರು, ಇವ್ರು ಬೇಗ ಔಟ್ ಆಗೋರು. ಇವಾಗ ಅವ್ರು ಔಟ್ ಆಗ್ತಾವ್ರೆ, ಇವ್ರು ನೆಟ್ಗಾಡ್ತಾವ್ರೆ. ಇವಾಗ ಇಶಾನ್ ಕಿಶಾನ್ ಚೆನ್ನಾಗೇ ಕಾಣಿಸ್ಕೊಂಡ್ರಮ್ಮ. ಇವರಿಬ್ಬರು ಲೆಫ್ಟ್ ಹ್ಯಾಂಡರ್ಸ್ ಕೂಡ ಸಖತ್ತಾಗೇ ಕಾಣಿಸ್ಕೊಂಡ್ರು. ಬಟ್ ಅದಾದ ನಂತರ ಬಂದವ್ರು ಯಾರು ಕೂಡ ಕ್ಲಾಸ್. ಅನಿಕೇತ್ ವರ್ಮಾ ಕರ್ನಾಟಕದವ್ರು ಇವತ್ತು ನೋಡಿ ಅವ್ರೇನು ಲತ್ತೆ ಅನ್ಕೊಬೇಕಾ, ಏನು ಅನ್ಕೊಬೇಕು. ಸ್ಮರಣ್ ಬೇರೆ ಹಾಕೊಂಡಿದ್ರು. ಅವ್ರು ಮೊದಲನೇ ಮ್ಯಾಚ್ ಆಡ್ತಾವ್ರು ಪಾಪ. ಬಾಟಮ್ ಮ್ಯಾಚ್ ಆಗಿಬಿಟ್ಟು ಒಂಥರ ನೋಡಿ ಗುದ್ದೋದಕ್ಕೆ ಹೋಗಿದ್ರು, ಎಲ್ಲರೂ ಫೋರ್ಸ್ಫುಲಿ ಹೊಡಿಯೋದಕ್ಕೆ ಹೋಗಿದ್ರು. ಟೈಮ್ ಮಾಡಿದ್ರ ಕಡೆ ಗಮನ ಇರಲಿಲ್ಲ. ಇವತ್ತು ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಎಸ್ ಆರ್ ಎಚ್ ಔಟ್ ಆಗಿರೋದಕ್ಕೆ ನೋಡು ಹೆಂಗಿದೆ ಅಂತ. ಏರಲ್ಲಿ ಹೊಡೆದಂಥವ್ರು ಎಲ್ಲ ಒಂಥರ ಪವರ್ ಕೊಟ್ಟು ಹೊಡೆಯೋದಕ್ಕೆ ಹೋದಂಥವ್ರು ಯಾರು ಟೈಮ್ ಮಾಡಬೇಕು ಅನ್ನೋದು ನೋಡಲಿಲ್ಲ. ಎಲ್ಲ ಬಾಟಮ್ ಎಡ್ಜ್ ಆಗ್ಬಿಟ್ಟು ಔಟ್ ಆಗಿರೋವಂಥವ್ರನ್ನೇ. ಏನು ಹೇಳೋದಪ್ಪ ನೋಡಿ, ಮೊದಲನೇ ಮ್ಯಾಚನೇ ಕರ್ನಾಟಕ ಪ್ಲೇಯರ್ನ ಆಡಿಸೋರೆ, ಆ ಮ್ಯಾಚೇ ಸೋತವ್ರೆ. 5 ಮ್ಯಾಚ್ ಆದ ನಂತರ ಲತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಕೂರಿಸ್ಬಿಡ್ತಾರ. ಸ್ಮರಣ್ ಅವ್ರನ್ನ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಯಾರು ಕೂಡ ಆಡಲಿಲ್ಲ ಯಾರು ಆಡಲಿಲ್ಲ ಅಲ್ಲಿ. ನಿತೀಶ್ ಕುಮಾರ್ ರೆಡ್ಡಿನೂ ಗಾನು ಎಲ್ಲ ಬಂದವರೆಲ್ಲ ಲೈನಾಗಿ ನಿಂತ್ಕೊಂಡು ಎಲ್ಲ ಸಿಂಗಲ್ ಡಿಜಿಟು. ಅವರೇ ಕಾಂಟ್ರಿಬ್ಯೂಟ್ ಮಾಡಲ್ಲ. ಟಾಪ್ ಆರ್ಡ್ರೇ ಕಾಂಟ್ರಿಬ್ಯೂಟ್ ಮಾಡಿ ಟಾಪ್ 3ಇಂದನೇ ಬಂದಿದ್ದು ಒಂದು ಸ್ವಲ್ಪ ರನ್ನು. ಅದೇ ಅಭಿಷೇಕ್ ಶರ್ಮಾಯಿಂದ ಬಿಟ್ಟಾಕಿ ಆ ಇಬ್ಬರಿಂದ ಅಷ್ಟೇ ಬಂದಿದ್ದು ರನ್ಸು. ಆ ಇಬ್ಬರದೇ ನೆಚ್ಕೊಬೇಕಾಗಿತ್ತು. 3 ವಿಕೆಟ್ ಸುನಿಲ್ ನರೇನೋ, 2 ವಿಕೆಟ್ ಸುನಿಲ್ ನರೇನೋ, ವರುಣ್ ಚಕ್ರವರ್ತಿ 3 ವಿಕೆಟು. ಅದ್ದೂರಿ ಬೌಲಿಂಗ್ ಮಾಡಿದ್ದಾರೆ ನೋಡಿ. ಇವರಿಬ್ಬರು ಕ್ಲಿಕ್ ಆದರು ಅಂತ ಅಂದರೆ, ಇಬ್ರಿಗೂ ವಿಕೆಟ್ಸ್ ಬಿದ್ದು ಅಂತ ಅಂದರೆ, ಸುನಿಲ್ ನರೇನ್ ಆ್ಯಕ್ಚುಲಿ ವರುಣ್ ಚಕ್ರವರ್ತಿ ಸರಿಯಾಗಿ ಓಡಿಸ್ಕೊಂಡಿದ್ರು. ಫಸ್ಟ್ 2 ಓವರು ಸರಿಯಾಗಿ ಓಡಿಸ್ಕೊಂಡಿದ್ರು ವರುಣ್ ಚಕ್ರವರ್ತಿ ಅವರು. ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ರು ಸೆಕೆಂಡ್ 2 ಓವರಲ್ಲಿ. 2 ಓವರ್ಗೆ 29 ರನ್ ಆಗೋಗ್ಬಿಡಿತಲ್ಲಿ ವರುಣ್ ಚಕ್ರವರ್ತಿ ಅವ್ರದ್ದು. ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ರು ನೋಡಿ, 3 ವಿಕೆಟ್ ಎತ್ತುತ್ತಾರೆ. ಬ್ಯಾಕ್ ಟು ಬ್ಯಾಕು ಕೊಲ್ಯಾಪ್ಸ್, ಬಿಗ್ಗೆಸ್ಟ್ ಕೊಲ್ಯಾಪ್ಸು. 55 ರನ್ನಿಗೆ 9 ವಿಕೆಟ್ ಕಳ್ಕೊಂಡವ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಹೆಂಗೆ ಇವರು ಏನು ಕತೆ ಮಾಡಿದ್ದಾರೆ ಅಂತ ಮ್ಯಾಚಲ್ಲಿ. ಸ್ಟಾರ್ಟ್ ಮಾಡಿದ್ದೇ ಒಂಥರ, ಎಂಡ್ ಮಾಡಿದ್ದೇ ಒಂಥರ. ಈ ಟಾರ್ಗೆಟು ಇದು ಚೇಸಬಲ್ ಟಾರ್ಗೆಟ್ ಅಂತಲೇ ಗೊತ್ತಾಯಿತು. 165 ಏನು ಬಿಗ್ ಡೀಲ್ ಏನಲ್ಲ ಕೆ ಆಗಿರೋಂಥ ಬ್ಯಾಟಿಂಗ್ ಯೂನಿಟಿಗೆ. ಅದು ಫಿನಾಲನ್ನು ಬೇರೆ ಹಾಕೊಂಡು ಬಂದಿದ್ದಾರೆ. ಫಿನಾಲಲ್ಲಿ ಗುದ್ದಿದ್ದು ಏಟ್ಗಳು ನೋಡ್ತು ಅಂದರೆ ಹೊಡೆದಿದ್ದು 12 ಬಾಲ್ಗೆ 29, 13 ಬಾಲ್ಗೆ 29ನ ಹೊಡೆದ್ಬಿಟ್ರು. ಅವ್ರ ಕೈಲೇನಾರು ಸಿಕ್ಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬಾಲ್ಗಳು ಹಂಗೆ ಚಚ್ಚಾಡ್ಬಿಟ್ರು ಅವ್ರು. ಹಂಗೆ 12-13 ಓವರ್ಗೆ ಮ್ಯಾಚ್ನ ಮುಗಿಸ್ಬಿಟ್ರು ಅವರು. ಆ ರೇಂಜಿಗೆ ಗುದ್ದುತ್ತಾ ಇದ್ರು ಹಾಕೊಂಡು. ಅನ್ಫಾರ್ಚುನೇಟ್ಲಿ ಅವರು ಕೂಡ ಔಟ್ ಆಗಬೇಕಾಗಿ ಬಂತು. ಒಂದು ಕ್ಯಾಚು ಸಿಕ್ಕಾಪಟ್ಟೆ ಸೈಕ್ ಆಗೋಂಥದ್ದೇನು ಅಂತಂದರೆ ಅದು ಕ್ಲಾಸನ್ ಅವರ ಕ್ಯಾಚು. ಕ್ಲಾಸನ್ದು ಪೊವೆಲನ್ನು ಹಿಡಿತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. ಒಂದು ಸಿಂಗಲ್ ಲ್ಯಾಂಡೆಡ್ ಎಫರ್ಟ್ಗಳು ಎಗ್ರಿಬಿಟ್ಟು ಬಿದ್ದು ಪಲ್ಟಿ ಹೊಡೆದ್ಬಿಟ್ಟು ಹಿಡಿತಾರಲ್ಲ, ಅದಂತೂ ಅದೇ ಒಂಥರ ಟರ್ನ್ ಮಾಡಿದ್ದು ಮ್ಯಾಚ್ನ. ಅಲ್ಲಿಂದ ಕೊಲಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ ಕ್ಯಾಚ್ನ ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು ಹಿಡಿತಾ ಇದ್ದಂಗೆ ಎಕ್ಸ್ಟ್ರಾರ್ಡನರಿ ಎಫರ್ಟ್ ಅಂತ ಹೇಳ್ತೀನಿ. ಫೈನಲ್ ಅನ್ನು ಪ್ಯಾಟ್ ಕಮಿನ್ಸಿಗೆ ಔಟ್ ಆಯಿತು ಅಂದರೆ ಡಬಲ್ ಆರ್ನ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು. ಸಿಕ್ಕಾಪಟ್ಟೆ ಸೇಕಾಗಿರುವಂಥ ಪಾರ್ಟ್ನರ್ಶಿಪ್ಪು ಸಖತ್ತಾಗೆ ಬಿಲ್ಡ್ ಮಾಡಿದ್ರು ಇಬ್ಬರು. ಆರ್ ಸೇರಿಕೊಂಡು ಏನಂತ ಹೆವಿ ಸ್ಟ್ರೈಕರಲ್ಲಿ ಆಡಿದ್ರು ಅಂತ ಅಲ್ಲ, ಪರವಾಗಿಲ್ಲ, ಒಂದು ಡೀಸೆಂಟ್ ಸ್ಟ್ರೈಕರಲ್ಲೇ ಬ್ಯಾಟಿಂಗ್ನ ಆಡಿದ್ರು. ಬೇಕಾಗಿತ್ತು ಅಷ್ಟೇ, ಸಾಕಾಗಿತ್ತು. ರನ್ನೇ ಬಾಲಿಗೆ ಕರ್ಕೊಂಬಂದು ಬಿಟ್ಬಿಟ್ಟು ಇಬ್ಬರು ಕೂಡ ಔಟ್ ಆಗಿ ಹೋಗ್ಬಿಡ್ತಾರೆ. ಅಜಿಂಕ್ಯ ರಹಾನೆ ಬೇಗನೆ ಔಟ್ ಆಗ್ತಾರೆ. ಅದಾದಮೇಲೆ ಇವರು ರಘುವಂಶನ್ ಕೂಡ ಇನ್ನೇನು ಲಾಸ್ಟ್ ಹಂತದಲ್ಲಿ ರಿಂಕು ಸಿಂಗ್ ಬಂದಂಥ ಹಂತದಲ್ಲಿ ಔಟ್ ಆಗ್ತಾರೆ. ಇನ್ನೇನು ಫಿನಿಶ್ ಮಾಡ್ಕೊಂಡು ಕೊಡಬೇಕಾಗಿತ್ತು. ಅಲ್ಲ, ನನಗೆ ಒಂದು ಬೇಜಾರಾಗಿದೆ ಅಂದರೆ ಮನೀಶ್ ಪಾಂಡೆ ಅವ್ರನ್ನ ಇವತ್ತು ಹಾಕೊಂಡಿದ್ರು, ಆ ಕಡೆ ಸ್ಮರಣ್ ಅವ್ರನ್ನ ಹಾಕೊಂಡಿದ್ರು. ಕರ್ನಾಟಕದ ಇಬ್ಬರು ಪ್ಲೇಯರ್ನ ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ಹಾಕೊಂಡಿದ್ರು ಎರಡೂ ಟೀಮ್ ಅವ್ರನ್ನೂ ಕೂಡ. ಸೊ ಇಬ್ಬರು ಒಂಥರ ಮೈನ್ ಲೆವೆನಲ್ಲಿ ಇಟ್ಕೊಂಡಿದ್ರು. ಬಟ್ ಆದರೂ ಕೂಡ ಇವತ್ತು ಅವಕಾಶ ಅವ್ರ ಬ್ಯಾಟಿಂಗ್ ನೋಡೋದಕ್ಕೆ ಆಗಲಿಲ್ವಲ್ಲ, ಅದು ಬೇಜಾರಾಗ್ತಿದೆ ನನಗೆ. ಇನ್ನೊಂದು ಕಡೆ ಕರ್ನಾಟಕ ಪ್ಲೇಯರ್ ಆಡಿದ್ರು, ಅವರ ಮ್ಯಾಚಸ್ ಹೋಗ್ಬಿಟ್ರು. 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಂಥವ್ರು ಲತ್ತೆ ಹೊಡೆದ್ಬಿಡ್ತಾ ಅಂತ ಇಬ್ಬರು ಕರ್ನಾಟಕದವ್ರನ್ನ ಹಾಕೊಂಡು ಇವ್ರು ನೋಡಿ ಹಾಕೊಂಬಿಟ್ಟು ಗೆದ್ದರು. ನೋಡಿ ಹೆಂಗೆ ಗೆದ್ದಿದ್ದಾರೆ ಅಂತ. KKR ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚು ಹ್ಯಾಟ್ರಿಕ್ ವಿಕ್ಟ್ರಿ ಆಗಿರೋದು ಇವತ್ತು KKRಗೆ. ಗೆಲ್ತಾ ಬರ್ತಾ ಇದ್ದಾರೆ, 3 ಹ್ಯಾಟ್ರಿಕ್ ಗೆದ್ದಿದ್ದಾರೆ ಗುರು.
ಸೀರಿಯಸ್ ಥಿಂಗ್ ಟು ಹೊರೆ ಆಗೋಗ್ಬಿಟ್ಟೈತೆ ಅಲ್ಲಿ ಟಾಪ್ ಆಫ್ ದ ಟೇಬಲ್ ಇರೋರಿಗೆ. ಇವ್ರೇನಾದ್ರು ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡು ಬಂದರು ಅಂತಂದರೆ ವರುಣ್ ಚಕ್ರವರ್ತಿ ಸುನಿಲ್ ಇದೇ ಥರ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತಂದರೆ ಖಂಡಿತ ರಿವರ್ಸ್ ಕೇರ್ ಹಾಕೊಂಡು ಮತ್ತೆ ಬಂದರೂ ಬರ್ಬೋದು ಅಂತ ಅನ್ನಿಸಿದೆ. ಬಟ್ ತುಂಬ ಕಷ್ಟ ಇದೆ KKRಗೆ. ಏನು 3 ಮ್ಯಾಚ್ ಗೆದ್ಬಿಡ್ತು ಅಂತ ಮಾತ್ರಕ್ಕೆ ಟೂರ್ನಮೆಂಟ್ನಾಗ ಗೆದ್ಬಿಟ್ರು ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದೀನಿ KKR ಅವ್ರನ್ನ ಗೊತ್ತು. ಬಟ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ ಒಪ್ಕೊಳ್ಳೇಬೇಕು. ರೀಸೆಂಟಾಗಿ ನೋಡ್ತು ಅಂದರೆ SRHನ ಹೊಡೆಯೋದು ಅಂತ ಏನು ಸುಮ್ಮನೆ ಮಾತಲ್ಲ, ಅವ್ರನ್ನ ಕೊಲ್ಯಾಪ್ಸ್ ಮಾಡಿಸ್ಬೇಕು ಅನ್ನೋದು ಸುಮ್ಮನೆ ಮಾತಲ್ಲ. ಅದು ಅವರ ಹೋಮಲ್ಲಿ, ಬಲಿಷ್ಠವಾಗಿರುವಂಥ ಹೋಮಲ್ಲಿ, ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ. ಸೊ ಪ್ರೂವ್ ಮಾಡಿದ್ರಪ್ಪ ಇವತ್ತು SRH ಅವರು ಸಖತ್ತಾಗಿ ಆಡಿದ್ದೀವಿ ನಾವು ಅಂತ. ಆ್ಯಂಡ್ ರಿಂಕು ಸಿಂಗ್ ಬಂದ್ಬಿಟ್ಟು ಅಲ್ಲಿ ಬಾಟಮಲ್ಲಿ ಸಖತ್ತಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು. 20+ ಹೊಡೆದ್ಬಿಟ್ಟು ಏನಲ್ಲಿ ಇನ್ನೇನಿತ್ತಲ್ಲಿ ಫಿನಿಶ್ ಮಾಡೋದಕ್ಕೆ. ರನ್ನೇ ಬಾಲಿಗೆ ಬಂದು ಕೂತ್ಕೊಂಡಿತ್ತು, ಇನ್ನೊಂದು ಸ್ವಲ್ಪ ಹೊಡೆದ್ಬಿಟ್ಟು ಮುಗಿಸು. ಇನ್ನೊಂದು ಸ್ವಲ್ಪ ನಾನು ಬೇಗನೆ ಎಕ್ಸ್ಪೆಕ್ಟ್ ಮಾಡಿದೆ, ಇನ್ನೂ ಬೇಗ ಮುಗಿಯುತ್ತೆ ಮ್ಯಾಚ್ ಇದು ಅಂತ. ನಿದ್ದೆ ಬರ್ಸಿದ್ರು ರಘುವಂಶಿ ಮತ್ತು ರಹಾನೆ ನಿಧಾನಕ್ಕೆ ಬ್ಯಾಟಿಂಗ್ ಆಡ್ಕೊಂಡು.